ನನ್ನ ಚುನಾವಣೆ ಸಂದರ್ಭದಲ್ಲಿ ನನ್ನ ಕ್ಷೇತ್ರ ಜನರಿಗೆ ನಾನೊಂದು ಮಾತು ಕೊಟ್ಟಿದ್ದೆ. ಈ ಒಂದು ಅವಧಿಯಲ್ಲಿ ನನ್ನ ಮುಖ್ಯ ಗುರಿ, ಮೊದಲನೇ ಕೆಲಸ, ಜವಾಬ್ದಾರಿ ನನ್ನ ಕ್ಷೇತ್ರ ಜನಸಾಮಾನ್ಯರಿಗೆ ಮತ್ತು ನಗರ ಮತ್ತು ಗ್ರಾಮೀಣ ಮಟ್ಟದ ಸರ್ವರಿಗೂ ಕೂಡ 24 ಗಂಟೆ ಕುಡಿಯೋ ನೀರಿನ ಯೋಜನೆ. ಅದು ಉಳ್ಳಾಲ ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಸಪ್ರೇಟಾಗಿ ಯಾವುದೇ ಭವಿಷ್ಯದಲ್ಲಿ ನಾನು ಅಧಿಕಾರದಲ್ಲಿ ಇರ್ಬೋದು, ಅಧಿಕಾರದಲ್ಲಿ ಇಲ್ಲದಿರ್ಬೋದು ಮುಂದಿನ ದಿನಗಳಲ್ಲಿ, ಆವಾಗ ನಮ್ಮವರಿಗೆ ನೀರಿನ ಅಡಚಣೆ ಮತ್ತು ತೊಂದರೆ ಆಗಬಾರ್ದು. ಎಷ್ಟೇ ಮನೆಗಳು ಬರಲಿ, ಎಷ್ಟೇ ಡೆವಲಪ್ಮೆಂಟ್ ಆಗಲಿ, ಎಷ್ಟೇ ನಮ್ಮ ಇನ್ಸ್ಟಿಟ್ಯೂಷನ್ಸ್ ಬರಲಿ, ಎಷ್ಟೇ ಬಿಲ್ಡಿಂಗ್ ಬರಲಿ, ಎಲ್ಲರಿಗೂ ಕೂಡ ಅಲ್ಲಿ ಬಂಡವಾಳ ಹಾಕುವವರಿಗೆ ಮೂಲಭೂತ ಸೌಕರ್ಯ ಇವತ್ತು ಬರಬೇಕಾದ್ರು ನೀರು ಇದ್ದವರಿಗೆ ಕುಡಿಲಿ. ಅದಕ್ಕೆ ಸಪ್ರೇಟಾಗಿ ಇಲ್ಲೇ ಹಿಂದೆ ಏನಾಗಿತ್ತು ಅಂತ ಹೇಳಿದರೆ, ಉಳ್ಳಾಲ ನಗರಕ್ಕೆ ನಾವು ತುಂಬೆಯಿಂದ ಈ ಸೈಡನ್ನು ತಂದಿದ್ದೆವು. ಮಂಗಳೂರು ನಗರವಾಗಿ ಒಂದೇ ಟ್ರೀಟ್ಮೆಂಟ್ ಪ್ಲ್ಯಾಂಟಲ್ಲಿ ಪಡೀಲಲ್ಲಿ ಕಾರ್ಪೊರೇಷನ್ ಮತ್ತು ನಮಗೆ ಯಾಕೆ ಡಬಲ್ ಖರ್ಚು ಮಾಡೋದಂತೇಳಿ. ಮತ್ತು ಇಲ್ಲಿ ನಾವು ಪೈಪ್ಲೈನ್ ಹಾಕಿದ ನಂತರ ನಮಗೆ ನೀರೇ ಬಿಡೋದಿಲ್ಲ, ಕಂಟ್ರೋಲ್ ಇಲ್ಲಿರುವುದು. ನಾವು ಆಗಾಗ ಹೋಗಿ ಅದನ್ನು ತಿರುಗಿಸ್ಲಿಕ್ಕೆ ಹೇಳೋದು. ನಮಗೆ ಇಷ್ಟು ತಿರುಗಿಸ್ಬೇಕಂದ್ರೆ ರೂಲ್ಸಲ್ಲಿದೆ, ಇವರು ಅದನ್ನು ಇದೇ ಮಾಡೋದು, ಇಲ್ಲಿಗೆ ನೀರಿನ ಕೊರತೆ ಆಗ್ತಾಯಿತ್ತು. ಸೊ ಹೀಗಾಗುವ ಸಮಸ್ಯೆ. ಮತ್ತು ನಾವು ಪ್ರತಿ ಸಲ ನಮ್ಮ ಇಂಜಿನಿಯರ್ಗಳು ಇವರು ಇಂಜಿನಿಯರ್ ಜೊತೆ ಜಂಜಾಟ, ಮತ್ತು ಅಲ್ಲಿ ಕಂಪ್ಲೇಂಟ್ ಕಮಿಷನ್ ಇದು ನಡೀತಾ ಇರುವಂಥದ್ದು. ಕೆಲವೊಂದು ಸಲ ಇಲ್ಲಿಯೂ ಕೂಡ ನೀರಿಲ್ಲ, ಅಲ್ಲಿಗೆ ಕೂಡ ಬಿಡಲಿಕ್ಕೆ ಇಂತೆಲ್ಲ ಪರಿಸ್ಥಿತಿ ಇದೆ. ಹಾಗಾಗಿ ನೇರವಾಗಿ ಸಪ್ರೇಟ್ ಜಾಕ್ವಾಲಲ್ಲಿ ನಾವು ಸಸ್ಪದಲ್ಲಿ ಮಾಡಿ ಅಲ್ಲಿಂದ ನೇರವಾಗಿ ರಾ ವಾಟರ್ ಕೊಣಾಜೆಯಲ್ಲಿ ತಂದು ಅಲ್ಲಿ ಸಂಪೂರ್ಣವಾದ ಐ ಸೊಫಿಸ್ಟಿಕೇಟೆಡ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಇಲ್ಲಿ ನಮ್ಮದು ಕೊಣಾಜೆ ಇದರಲ್ಲಿ ಇಲ್ಲಿದೆ. ನಾನು ಮತ್ತೆ ನಿಮ್ಗೆ ಕಳಿಸ್ತೇನೆ. ಅಲ್ಲಿ ಟ್ರೀಟ್ಮೆಂಟ್ ಆಗ್ತದೆ ಕಂಪ್ಲೀಟ್. ಅಲ್ಲಿ ಟ್ರೀಟ್ಮೆಂಟ್ ಆಗಿ ಒಂದು ಲೈನ್ ನೇರವಾಗಿ ಬಂದು ಉಳ್ಳಾಲವಾಗಿ ತಲಪಾಡಿಗೆ ಬರುವಂಥದ್ದು. ಸೊ ಅದು ಮೊದಲ ಹಂತದ ಕೆಲಸ ಇವತ್ತು ಪೂರ್ಣಗೊಂಡಿದೆ. ಮೊದಲ ಹಂತದ ಕೆಲಸ ಏನಂತ ಹೇಳಿದರೆ, ನಮ್ಮ ಜವಾಬ್ದಾರಿ ಕೆಲಸ ಏನಂತ ಹೇಳಿದರೆ, ಉಳ್ಳಾಲದಲ್ಲಿ ಇಡೀ ಉಳ್ಳಾಲ ನಗರಕ್ಕೆ 70 ಲಕ್ಷ ಲೀಟರ್ ಸಿಂಗಲ್ ಟ್ಯಾಂಕ್ ಚೆಂಬುಗುಡ್ಡೆಯಲ್ಲಿ ಆಗಿದೆ. ಮತ್ತು ಎಲ್ಲ ಗ್ರಾಮೀಣ ಮಟ್ಟದಲ್ಲಿ ಕೂಡ ಪ್ರತಿಯೊಂದು ಕಡೆ ಕೂಡ ನಾವು ಇವತ್ತು ದೊಡ್ಡ ಟ್ಯಾಂಕ್ ಮತ್ತು ಸಣ್ಣ ಟ್ಯಾಂಕನ್ನು ನಿರ್ಮಾಣ ಮಾಡ್ತೇವೆ. ಅದಕ್ಕೆ ಮೊದಲ ಕೆಲಸಗಳಿಗೆ ಈಗಾಗಲೇ ನಮಗೆ ಅನುದಾನ ಬಿಡುಗಡೆಯಾಗಿ ಇದ್ದದ್ದು. ಫಸ್ಟ್ ನಾನು ಅರ್ಬನ್ ಮಂತ್ರಿ ಆಗಿದ್ದಾಗ 249 crores ಆ ಕೆಲಸ ಇವತ್ತು ಕಂಪ್ಲೀಟ್ ಆಗಿ ನೀರಲ್ಲಿಂದ ಬಂದು ಇವತ್ತು ತೊಕ್ಕೋಟಿನ ಉಳ್ಳಾಲ ಟ್ಯಾಂಕಿಗೆ ಇವತ್ತು ಬೀಳ್ತಾ ಇದೆ ಟ್ರಯಲ್ ರನ್ನಲ್ಲಿ. ಎರಡನೇ ಹಂತದ ಕೆಲಸ ಯಾವುದಂತ ಹೇಳಿದರೆ, ಇವತ್ತು ಎಲ್ಲ ಗ್ರಾಮೀಣ ಮಟ್ಟಕ್ಕೆ ಈ ಪೈಪ್ಲೈನ್ ಹೋಗಿ ಮೈನ್ ಪೈಪ್ಲೈನ್ ಹೋಗಿದೆ, ಅಲ್ಲಿಂದ ಕನೆಕ್ಷನ್ ತೆಗೆದು ಮುಖ್ಯವಾದ ಟ್ಯಾಂಕಿಗೆ ಕನೆಕ್ಷನ್ ಮಾಡಿ ಅಲ್ಲಿಂದ ಸಣ್ಣ ಟ್ಯಾಂಕ್ ಕನೆಕ್ಷನ್ ಅಲ್ಲಿಂದ ಮನೆಗಳಿಗೆ ಸಂಪರ್ಕಿಸುವಂತಹ ಕನೆಕ್ಟಿವಿಟಿ ಕೆಲಸ. ಮತ್ತು ನನಗೆ ನಮ್ಮ ಕೊಣಾಜೆಯಿಂದ ರಿಟರ್ನ್ ಮುಡಿಪು ಕಡೆಗೆ ಪೈಪ್ಲೈನ್ ಮತ್ತು ಕನೆಕ್ಟಿವಿಟಿ ಕೆಲಸ. ಇದಕ್ಕಾಗಿ ಸುಮಾರು 380 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಆಗಿದೆ. ಆ 380 ಕೋಟಿ ರೂಪಾಯಿಯಲ್ಲಿ 139 ಕೋಟಿ ರೂಪಾಯಿ ಅದು ನಗರ ಪ್ರದೇಶ, ಅಂದರೆ ಉಳ್ಳಾಲ, ಕೋಟೆಕರ್, ಸೋಮೇಶ್ವರ್. ಉಳ್ಳಾಲಕ್ಕೆ ಹಿಂದೆ ಮಾಡಿದ ಪೈಪ್ಲೈನ್ ಇದೆ, ಅದಕ್ಕೆ ಅಡಿಷನಲ್ ಎಷ್ಟು ಪೈಪ್ಲೈನ್ ಬೇಕು ಅಷ್ಟು. ಅದರ ಜೊತೆಯಲ್ಲಿ ನಮ್ಮ ಸೋಮೇಶ್ವರಕ್ಕೆ ಪೈಪ್ಲೈನೇ ಫುಲ್ಲಾಗಿ ನಾವು ಸರ್ವೆ ಮಾಡಿಸಿ ಹಾಕಿದ್ದೇವೆ. ಕೋಟೆಗಾರಿಗೆ ಕೂಡ ಕಂಪ್ಲೀಟ್ ಸರ್ವೆ ಮಾಡಿಸಿ ಇವತ್ತು ಪೈಪ್ಲೈನ್ಗೆ ನಾವು ಸ್ಯಾಂಕ್ಷನ್ ಮಾಡಿದ್ದೇವೆ. ಟೋಟಲ್ ಆಗಿ ಅಂದರೆ ನಗರ ಮಟ್ಟಕ್ಕೆ 139 ಮತ್ತು ಗ್ರಾಮೀಣ ಮಟ್ಟಕ್ಕೆ ಪೈಪ್ಲೈನ್ ಮತ್ತು ಟ್ಯಾಂಕಿಗೆ 248 ಕೋಟಿ, ಸುಮಾರು 386 ಕೋಟಿ ರೂಪಾಯಿ ಇವತ್ತು ಅನುದಾನ ಬಿಡುಗಡೆಯಾಗಿ ಈ ಒಂದು ಉದ್ಘಾಟನೆ ಕಾರ್ಯಕ್ರಮ
ಮತ್ತು 2ನೇ ಹಂತದ ಶಂಕುಸ್ಥಾಪನೆ ಕಾರ್ಯಕ್ರಮ ಶೀಘ್ರದಲ್ಲೇ ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಚಾಲನೆ ಕೊಡಲಿಕ್ಕೆ ಬಹುಬಹುದು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಇದರ ಜೊತೆಯಲ್ಲಿ ನಮ್ಮ ರಸ್ತೆಗೆ ಸಂಬಂಧಪಟ್ಟಾಗೆ ಕೂಡ ಈಗಾಗಲೇ ಮುಡುಪಿಂದ ನಮ್ಮ ತೊಕ್ಕೋಟಿಂದ ಮುಡುಪಿಗೆ ಸಂಪರ್ಕಿಸುವಂಥ ರಸ್ತೆ ಹಂತ ಹಂತವಾಗಿ ರಾಜ್ಯ ಸರ್ಕಾರದ ಗ್ರ್ಯಾಂಟಿನಿಂದಲೇ ನಾನು ಲಾಸ್ಟ್ ಟೈಮ್ ಕೊಟ್ಟಂಥ ಅನುದಾನ ಅಲ್ಲಿಗೆ ನಾನು ವಿನಿಯೋಗಿಸಿದ್ದೇನೆ. ಈಗ ತೊಕ್ಕೋಟ್ ಜಂಕ್ಷನ್ನಿಂದ ಏನಿದೆಯಾ ಅದೊಂದು 6 ಲೈನ್ ಮಾಡಿಕೊಂಡು ಅದಕ್ಕೊಂದು ಸಂಪೂರ್ಣವಾದ ಒಂದು ಕಾಯಕಲ್ಪ ಕೊಡಲಿಕ್ಕೆ 25 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಆಗಿದೆ, ಟೆಂಡರ್ ಆಗಿದೆ. ಮುಂದಿನ ದಿನಗಳದು ಕೆಲಸ ಇವತ್ತು ಶೀಘ್ರದಲ್ಲೇ ಪ್ರಾರಂಭ ಇವತ್ತು ಆಗ್ತದೆ. ಅದೇ ರೀತಿ ರಸ್ತೆಗೆ ಸಂಬಂಧಪಟ್ಟ ಗ್ರಾಮೀಣ ಮಟ್ಟ ರಸ್ತೆಗೆ ಸಂಬಂಧಪಟ್ಟ ಕೂಡ ಬೇರೆ ಬೇರೆ ಇಲಾಖೆ ಮುಖಾಂತರ ಇವು ಸುಮಾರು 50 ಕೋಟಿ ರೂಪಾಯಿಯಲ್ಲಿ ಅದು ನಾನು ರಸ್ತೆಗಂತ ಮೀಸಲಿರಲಿಲ್ಲ, ಅದರಲ್ಲಿ ಎಜುಕೇಷನ್ಗೆ ಸಂಬಂಧಪಟ್ಟಾಗೆ, ಕನ್ನಡ ಕಲ್ಚರ್ಗೆ ಸಂಬಂಧಪಟ್ಟಾಗೆ, ಇವತ್ತು ನಮ್ಮ ಧಾರ್ಮಿಕ ದತ್ತಿ ಮತ್ತು ವಕ್ಫಿಗೆ ಸಂಬಂಧಪಟ್ಟಾಗೆ ಎಲ್ಲಿ ಎಷ್ಟೆಷ್ಟು ಬೇಕಂತ ಅದನ್ನು ವಿಂಗಡಿಸಿ ಅನುದಾನ ನಾನು ಇವತ್ತು ಸೀಮಿತಗೊಳಿಸಿದ್ದೇವೆ. ಎಲೆಕ್ಟ್ರಿಸಿಟಿ ಸಂಬಂಧಪಟ್ಟಾಗೆ, ಯಾಕೆಂದರೆ ಇದು ರಸ್ತೆ ಮತ್ತು ನಾನು ನೀರು ಮಾಡಿದರೂ ಕೂಡ ಜನಸಾಮಾನ್ಯ ಬೇಕಾಗುವಂಥ ಪ್ರಮುಖವಾದ ಪವರ್ ಇಲ್ಲದಿದ್ದರೆ ಯಾವುದೇ ಡೆವಲಪ್ಮೆಂಟು ಸಾಧ್ಯ ಇಲ್ಲ. ಅದಕ್ಕಾಗಿ ಒಂದು ಏರಿಯಾ ಡೆವಲಪ್ಮೆಂಟ್ ಆಗ್ತಾ ಬರುವಾಗ ಅದಕ್ಕೆ ಅನುಗುಣವಾಗಿ ಈಗಲೇ ಅದಕ್ಕೆ ಒಂದು ಬೇಕಾದಂಥ ಪವರ್ ಸಿಸ್ಟಮ್ ಮಾಡೋದು ನನ್ನ ಜವಾಬ್ದಾರಿ. ಅದಕ್ಕೆ ಈಗಾಗಲೇ ನಾನು ಸಪ್ರೇಟ್ ಸಬ್ ಡಿವಿಷನ್ ಮಾಡಿ ಹಲವಾರು ಇವತ್ತು ಸೆಕ್ಷನ್ ಆಫೀಸ್ ಇವತ್ತು ಓಪನ್ ಆಗಿದೆ. ಅದರ ಮುಖಾಂತರ ನಮಗೆ ಲೇಬರ್ ಮತ್ತು ಫೆಸಿಲಿಟೀಸ್ ಜಾಸ್ತಿ ಆಗ್ತದೆ. ಅದರ ಜೊತೆಯಲ್ಲಿ ಮಂಗಳೂರಿನಿಂದ ನಮಗೆ ಉಲ್ಲಾಳದಲ್ಲಿ ಲೋಡ್ ಜಾಸ್ತಿ ಆದಾಗ ಮಂಗಳೂರಿನಿಂದ ಅಂಡರ್ಗ್ರೌಂಡ್ ಕೇಬಲ್ ಹಾಕಿ ಒಂದು ಕನೆಕ್ಟಿವಿಟಿ ಮಾಡಿದ್ದೇವೆ ಮಂಗಳೂರು ಫೀಡೆಯಿಂದ ತೆಕ್ಕೊಳ್ಳಿಕ್ಕೆ. ಈಗ ನಮಗೆ KPDS ಕೊಣಾಜೆಗೆ ಹೋಗಿ ಕೊಣಾಜೆಯಿಂದ ಇಲ್ಲಿಗೆ ಬರೋದು ತೊಕ್ಕೋಟಿಗೆ. ಅಲ್ಲಿ ಏನಾದರೂ ಲೋಡ್ ಜಾಸ್ತಿ ಆದಾಗ ಇಲ್ಲಿಂದಲೇ ಜಪ್ಪಿನ ಮೊಗಲಿನಲ್ಲಿ ಅಂಡರ್ಗ್ರೌಂಡ್ ಕೇಬಲ್ ಹಾಕಿಕೊಂಡು ಕೆಲಸ ಪ್ರಾರಂಭವಾಯಿತು ಆಗಿದೆ. ಉಲ್ಲಾಳ 33 kV ಸಬ್ಸ್ಟೇಷನ್ ಏನಿದೆಯಾ ಅದನ್ನು 110 kVಗೆ ಮೇಲ್ದರ್ಜೆಗೇರಿಸಲು ಇವತ್ತು ತೀರ್ಮಾನ ಇವತ್ತು ಆಗಿದೆ. ಇದರ ಜೊತೆಯಲ್ಲಿ ಇನ್ನಿತ ಹಲವಾರು ನಮ್ಮ ಪವರ್ಗೆ ಸಂಬಂಧಪಟ್ಟ ಕೂಡ ಇವತ್ತು ಬೇರೆ ಬೇರೆ ಕಡೆ ನಮ್ಮ ಯೋಜನೆ ರೂಪಿಸಿ ಅದನ್ನು ಅನುಷ್ಠಾನಗೊಳಿಸ್ತೇವೆ. ಇದು ನಮಗೆ ಪ್ರಮುಖವಾದ 3 ವಿಚಾರಗಳು. ಅದರ ಜೊತೆಯಲ್ಲಿ ನಮ್ಮ ಅಬ್ಬಕ್ಕ ಭವನ ಮತ್ತು ಬ್ಯಾರಿ ಭವನಕ್ಕೆ ಅತಿ ಶೀಘ್ರದಲ್ಲೇ ಕೆಲಸವನ್ನು ಪ್ರಾರಂಭಿಸಲಾಗುವುದು. ಅದು ಮೊನ್ನೆ ಆಗಿದೆ. ದೀರ್ಘವಾದ ಮೀಟಿಂಗನ್ನು ನಾವೆಲ್ಲ ಚರ್ಚೆ ಇವತ್ತು ಮಾಡಿದ್ದೇವೆ. ಒಂದು NITK ಪ್ರಪೋಸಲ್ ಅನ್ನು ಇವತ್ತು ಪರಿಗಣಿಸಿ ಅದಕ್ಕೆ ಆಧಾರವಾಗಿ ಜಿಲ್ಲಾಧಿಕಾರಿ ಮತ್ತು ಇಂಪೋರ್ಟ್ ಇಲಾಖೆಯಲ್ಲಿ ಇವತ್ತು ಸರ್ಕಾರಕ್ಕೆ ಸಲ್ಲಿಸಲು ನಮ್ಮ ಆರ್ಥಿಕ ಇಲಾಖೆ ಸಲ್ಲಿಸಲು ತೀರ್ಮಾನ ಆಗಿದೆ. ಮತ್ತು ನಮ್ಮ ಮುಖ್ಯಮಂತ್ರಿ ಇವತ್ತು ಮೀಟಿಂಗ್ ಮಾಡಿ ನಾವು ಕೆಲಸವನ್ನು ಮಾಡಿಸ್ತೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.